ಏನು ಹೇಳಿದ್ರು ಕೇಳಲ್ಲ. ನನ್ನ ಮಗನ ಬೇರೆ ಕರ್ಕೊಂಡೋಗಿ ಒಳಗಡೆ ಇಟ್ಟಿದ್ದಾನೆ. ಸರ್, ನಿಮ್ಮ ಮಗನ ನೀವು ಬೇಕಾದ್ರೆ ಬಿಡಿಸ್ಕೊಂಬರ್ಬೋದು, ಬೇಲ್ ಮೇಲೆ ಕರ್ಕೊಂಬರ್ಬೋದು. ನೀವು ಓನಿ, ನಿಮ್ಮ ಮಗನ ನಾನು ಬೇಲ್ ಮೇಲೆ ಕರ್ಕೊಂಬರ್ತೀನಿ. ಅದಕ್ಕಿನ್ನೂ ಕಾಲ ಬಂದಿಲ್ಲ. ಹಾಗೆ ಮಾಡಬೇಕು ಅಂತಿದ್ರೆ ನಾನು ಯಾವಾಗಲೂ ಮಾಡ್ಬೋದಾಗಿತ್ತು. ನನ್ನ ಮಗ ಅಲ್ಲೇ ಇರಬೇಕು, ಆಗಲೇ ನಾನು ಆ SIನ ಬಡಿಯೋದಕ್ಕೆ ಸಾಧ್ಯ. ನಾನು ನೋಡೋದಕ್ಕೆ ತುಂಬ ಕೂಲ್, ಆದರೆ ಅಷ್ಟೇ ಡೇಂಜರಸ್. ನನ್ನ ಕುತ್ತಿಗೆಗೆ ಬಂದಿರೋ ಆಪತ್ತನ್ನು ಇನ್ನೊಬ್ಬರು ಕುತ್ತಿಗೆಗೆ ಹೇಗೆ ಸುತ್ತಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗ ಒಂದು ತಪ್ಪು ಮಾಡಿದ್ದಾನೆ. ಆ ಪ್ರದೀಪನ್ನ ಹಣಗಾಯಿ ನೀರ್ಗಾಯಿ ಮಾಡಿದ್ದಾನೆ, ಆದರೆ ಸಾಯಿಸ್ತಿಲ್ಲ. ಅದಕ್ಕೆ ಅವನ ಆಸ್ಪತ್ರೆಯಲ್ಲಿ ಅವನು ರಿಕವರ್ ಆದರೆ ಏನಾಗತ್ತೆ ಹೇಳಿ? ಅವ್ರು ಹೇಳ್ತಾರೆ, ನನ್ನನ್ನು ನೋಡ್ದಿದ್ದ SI ಅಲ್ಲ, ಸತ್ಯಪಾಲ್ ಅಂತ. ಹಾಗಾದಾಗ ಏನಾಗುತ್ತೆ? ಸತ್ಯಪಾಲ್ ಮೇಲೆ ಕೇಸ್ ಆಗುತ್ತೆ, SI ಉಳ್ಕೋತಾನೆ. ಎಸ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್. ನನ್ನ ಮಗನ ಮೇಲೆ ಅಟೆಂಪ್ಟ್ ಮಾಡೋ ಕೇಸ್ ಆಗುತ್ತೆ, ಅದಾಗಬಾರ್ದು. ಆ SI ಮೇಲೆ ಲಾಕಪ್ ಡೆತ್ ಕೇಸ್ ಆಗಬೇಕು. ಹಾಗಾಗಬೇಕಾದ್ರೆ ಪ್ರದೀಪ್ ಬದುಕಿರಬಾರ್ದು, ಸಾಯ್ಬೇಕು. ಸಾಯ್ದಿದ್ರೆ ಸಾಯಿಸ್ಬೇಕು. ಏನ್ರಿ ಇದು? ಎಲ್ಲಿಗೆ ಪ್ರಯಾಣ? ಬಾಲ್ಕಿಗೆ ಹೋಗ್ತಾ ಇದ್ದೀನಿ. ಮಂದಾರ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊತಾಳಲ್ಲ, ಅದಕ್ಕಿಂತ ಮೊದಲು ಅವಳಿಗೊಂದು ಮನೆ ಹುಡುಕಿಡೋಣ ಅಂತ. ಅವಳು ಹೋಗಿ ಏನು ಹೋಟ್ಲಲ್ಲಿ ಉಳ್ಕೊಳಕ್ಕಾಗತ್ತಾ? ಅದಕ್ಕೆ ನೀವು ಅಷ್ಟು ದೂರ ಬಸ್ ಪ್ರಯಾಣ ಮಾಡಿ ಅಲ್ಲಿಗೆ ಹೋಗಿ ಮನೆ ಹುಡುಕ್ತೀರಾ? ಅಲ್ಲಪ್ಪ, ಈ ಭಾನುವಾರ ಮಂದಾರ್ನ ಎಂಗೇಜ್ಮೆಂಟ್ ಅಂತ ಬೇರೆ ಅನ್ಕೊಂಡಿದೀವಿ. ನೀವು ಈ ಟೈಮಲ್ಲಿ ಬಾಲ್ಕಿಗೆ ಹೋಗಿ ಕೂತ್ಕೊಳಕ್ಕಾಗತ್ತಾ? ಓ, ಭಾನುವಾರ ಎಂಗೇಜ್ಮೆಂಟ್ ಇತ್ತಲ್ಲ, ನನಗೆ ಮರ್ತೇ ಹೋಯ್ತು ಗಗನ್. ಪರವಾಗಿಲ್ಲ, ಎಂಗೇಜ್ಮೆಂಟನ್ನ ಒಂದಷ್ಟು ದಿವಸ ಮುಂದಕ್ಕೆ ಹಾಕೋಣ. ಹೇಗೂ ಅವ್ರು ಒಪ್ಕೊಂಡಿದಾರಲ್ಲ ಮಂದಾರ ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಳ್ಳೋಕೆ. ಅಲ್ಲ ರೀ, ಅವ್ರು ಹೇಳಿದ್ದು ಹಾಗಲ್ಲ. ಕೆಲ್ಸಕ್ಕೆ ಸೇರೋದು ಬಿಡೋದು ಮಂದಾರನ ಇಷ್ಟಕ್ಕೆ ಬಿಟ್ಟಿದ್ದು. ಅವನ್ ಯಾವುದೇ ವಿಷಯಕ್ಕೂ ಬಲವಂತ ಮಾಡಬೇಡಿ ಎಂದಿದ್ದಾರೆ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋದು ರಾಜೇಶ್ವರಿ. ಈಗ ಮಂದಾರ ಕೆಲ್ಸಕ್ಕೆ ಹೋಗಿ ಸೇರ್ಕೋತೀನಿ ಅಂತ ನಿರ್ಧಾರ ತಗೊಂಡಿದ್ದಾಳೆ. ಅವಳು ಇಷ್ಟನ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಅವಳು ಕೆಲ್ಸಕ್ಕೆ ಹೋಗಿ ಸೇರ್ಲಿ ಅಂತ ಅರ್ಥ ತಾನೆ? ಹಾಗಂತ ನೀವ್ ಅರ್ಥ ಮಾಡ್ಕೊಂಡಿದ್ದೀರಿ. ಯಾಕೆಂದ್ರೆ ಮಂದಾರ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತಾನೆ ನಿಮ್ಗಿಷ್ಟ. ಅದಕ್ಕೆ ಅವಳ ಮದ್ವೆ ವಿಷಯಕ್ಕೆ ನೀವು ಮಹತ್ವ ಕೊಡ್ತಿಲ್ಲ. ಯಾಕೆ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ? ಅರ್ಥ ಮಾಡ್ಕೊಂಡಿದ್ದೀನ್ರಿ. ಇತ್ತೀಚೆಗಂತೂ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮ, ಯಾಕಮ್ಮ ಅಪ್ಪಂಗೆ ಹಿಂಸೆ ಮಾಡ್ತಾ ಇದೀಯಾ? ಎಂಗೇಜ್ಮೆಂಟ್ ತಾನೆ, ಅವ್ರು ಅದಾಗ್ಲಿ ಅಂದ್ರೆ ಆಗ್ಲಿ ಬಿಡು. ಅದಾದ್ಮೇಲೆ ನಾನ್ ಬಾಲ್ಕಿಗೆ ಹೋಗ್ತೀನಿ. ಏನೇ ನೀನ್ ಹೇಳ್ತಾ ಇರೋದು? ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಾಲ್ಕಿಗೆ ಹೋಗಿ ಕೂತ್ಕೊಂತೀಯಾ? ಈಗಿನ ಕಾಲದಲ್ಲಿ ಎಂಗೇಜ್ಮೆಂಟ್ ಅಂದ್ರೆ ಅರ್ಧ ಮದುವೆ ಆದ ಹಾಗೆ. ಎಂಗೇಜ್ಮೆಂಟ್ ಆದ್ಮೇಲೆ ಗಂಡು ಹೆಣ್ಣು ಕೈ ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಬೇಕು ಅಂತ ಆಸೆ ಪಡ್ತಾರೆ. ಚೆನ್ನಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಅದು ಒಳ್ಳೆ ಟೈಮು. ನಿನ್ನ ನೋಡಕ್ಕೆ ಭಾವ ಬಾಲ್ಕಿಗೆ ಬರ್ಬೇಕಾ? ನೋಡ್ ಗಗನ್, ನಿನಗೆ ಎಂಗೇಜ್ಮೆಂಟ್ ಆಗುತ್ತಲ್ಲ, ಆಗ್ಬೇಕಾದ್ರೆ ನೀನ್ ಉಡುಪಿ ಜೊತೆ ಹೀಗೆಲ್ಲ ಮಾಡು. ಆದ್ರೆ ನನಗಿದೆಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಯಾಕೋ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲರೂ ತಮಗ್ ತಿಳಿದ ಹಾಗೇನೆ ಮಾತಾಡ್ತಾರೆ. ಹೋಗ್ರಿ, ನೀವು ಬಾಲ್ಕಿಗಾದ್ರೂ ಹೋಗಿ ಬಳ್ಳಾರಿಗಾದ್ರೂ ಹೋಗಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಯಾರು ನಿಮ್ಗೆ ಹೇಳಕ್ಕೆ? ಅಪ್ಪ, ಅಮ್ಮ ಕೋಪ ಬಂದಿದೆ. ನನ್ ಕೆಲಸ ಮಾಡು, ಆ ಬ್ಯಾಗಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಬೀರಿಗೆ ವಾಪಸ್ ಹಾಕು. ನನ್ಗೂ ಕೆಲಸ ಇದೆ. ನೋಡಿದೆಯಾ ಗಗನ್, ನಿಮ್ಮಮ್ಮ ನನಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಈಗ ಮಂದಾರ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಅವಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ನೆಲೆ ಅಂತ ಹುಡುಕ್ಬೇಕಲ್ಲ, ಅದು ನನ್ನ ಜವಾಬ್ದಾರಿ ಅಲ್ವಾ? ಅದೆಲ್ಲ ಇರ್ಲಿಯಪ್ಪ, ಗೋವರ್ಧನ್ ಅಂಕಲ್ ಬಂದಿದ್ರು. ಈಗ ಮಂದಾರ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಅವಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ನೆಲೆ ಅಂತ ಹುಡುಕ್ಬೇಕಲ್ಲ, ಅದು ನನ್ನ ಜವಾಬ್ದಾರಿ ಅಲ್ವಾ? ಅದೆಲ್ಲ ಇರ್ಲಿಯಪ್ಪ, ಗೋವರ್ಧನ್ ಅಂಕಲ್ ಬಂದಿದ್ರು.
ಬಾ ಅಂತ ಫೋನ್ ಮಾಡಿದ್ರು, ಹೋಗಿ ಮೀಟ್ ಮಾಡಿದೆ. ಹೌದಾ? ನಿನಗೆ ಫೋನ್ ಮಾಡಿ ಕರೆಸ್ಕೊಂಡ್ರಾ? ಮನೆಗೆ ಬರೋಕ್ಕೆ ಹೇಳಬೇಕಾಗಿತ್ತು. ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ತಕ್ಷಣ ವಾಪಸ್ ಹೋಗ್ಬೇಕು ಗಗನ್ ಅಂದ್ರು. ಭಾನುವಾರ ಎಂಗೇಜ್ಮೆಂಟ್ಗೆ ಬರ್ತಾರಂತೆ. ನೀನು ಮಂದಾರ ಎಂಗೇಜ್ಮೆಂಟ್ ವಿಷಯ ತಿಳಿಸಿದ್ಯಾ? ಹಾಗೆ ನಮ್ಮ ಮಂದಾರಂಗೆ ಬಾಲ್ಕಿಗೆ ಪೋಸ್ಟಿಂಗ್ ಆಗಿರೋ ವಿಚಾರನೂ ಹೇಳಿದೆ. ಏನಂದ? ಅವ್ರನ್ನ ರಿಕ್ವೆಸ್ಟು ಮಾಡ್ಕೊಂಡೆ ಅಪ್ಪ, ಹಾಗಾದ್ರೂ ಮಾಡಿ ನಮ್ಮ ಮಂದಾರನ್ನ ಬೆಂಗಳೂರಲ್ಲಿರೋ ಯಾವ್ದಾದ್ರು ಕಾಲೇಜ್ಗೋ ಅಥವಾ ಹತ್ರದಲ್ಲಿರೋ ತುಮಕೂರ್ಗೋ ಪೋಸ್ಟಿಂಗ್ ಮಾಡಿಸ್ಕೊಡಿ ಅಂತ. ಅದಕ್ಕೇನಂದ? ಏನು ಅಂತ ಹೇಳಪ್ಪ. ಗೋವರ್ಧನ್ ಅಂಕಲ್ ಹೇಳಿದ ವಿಷಯ ಕೇಳಿ ನನಗೆ ಶಾಕ್ ಆಯ್ತು. ಅವ್ರು ಏನ್ ಹೇಳಿರ್ತಾರೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ ಅಪ್ಪ? ಈಗ ಯಾಕಾಯ್ತು? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಯಾಕಪ್ಪ ಹೀಗೆ ಮಾಡಿದ್ರಿ? ಗಗನ್, ಈ ವಿಷಯನ ನಾವು ಮನೇಲಿ ಯಾರ ಜೊತೆನೂ ಚರ್ಚೆ ಮಾಡೋದು ಬೇಡ. ಇದೆಲ್ಲ ಕನಸು. ನಾನು ಎಲ್ಲ ನಿಜವಾಗ್ಲೂ ಸತ್ತು ಹೋಗಿದೆ ಅಂತ ಅನ್ಕೊಂಡೆ.
ಸಮಾಧಾನ ಮಾಡ್ಕೊಳ್ಳಿ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರ್ತೇನ್ರಿ. ಕಷ್ಟ ತಂದಿಟ್ಟಿರೋರು ನೀವೇ, ಈಗ ಸಮಾಧಾನ ಮಾಡಕ್ ಬರ್ತೀರಾ? ಆಗ ಹೊಡೆಯೋದು ಅವನಿಗೆ. ರಾಜು, ನಿಮ್ಗೆ ಎಷ್ಟು ಸರ್ತಿಲ್ರಿ ಹೇಳೋದು? ಅದು ಪೊಲೀಸ್ನವ್ರು ಹೊಡೆದಿರೋ ಏಟಲ್ರಿ. ಪೊಲೀಸ್ನವ್ರು ಹೊಡೆದಿರೋ ಏಟಾಗಿದೆ, ಅದ್ರ ಟ್ರೀಟ್ಮೆಂಟೇ ಬೇರೆ ಇರ್ತದೆ, ಅದ್ರ ರೀತಿನೇ ಬೇರೆ ಇರ್ತದೆ. ಹಾಗಾದ್ರೆ ಹೊಡೆದಿದ್ದು ಯಾರು? ಅವನು ಇದ್ದಿದ್ದು ಲಾಕಪ್ನಲ್ಲಿ. ಲಾಕಪ್ ಹೊರಗಡೆಯಿಂದ ಬೀಗ ಹಾಕಿತ್ತು. ಹಾಗಾದ್ರೆ ಹೊಡೆದಿದ್ದು ಯಾರು? ಪೊಲೀಸ್ನವ್ರು ಹೊಡೆದಿರೋ ಏಟಾಗಿದ್ದರೆ ಅದ್ರ ಟ್ರೀಟ್ಮೆಂಟೇ ಬೇರೆ ಇರ್ತದೆ, ಅದ್ರ ರೀತಿನೇ ಬೇರೆ ಇರ್ತಿತ್ತು. ಹಾಗಾದ್ರೆ ಹೊಡೆದಿದ್ದು ಯಾರು? ಅವನು ಇದ್ದಿದ್ದು ಲಾಕಪ್ನಲ್ಲಿ. ಲಾಕಪ್ ಹೊರಗಡೆಯಿಂದ ಬೀಗ ಹಾಕಿತ್ತು. ಹಾಗಾದ್ರೆ ಹೊಡೆದಿದ್ದು ಯಾರು? ಯಾರು ಒಳಗಡೆ ನುಗ್ಗಿ ಹೊಡೆಯಕ್ಕೆ ಸಾಧ್ಯನಾ? ಕರೆಕ್ಟ್ ರಂಗರಾಜನ ಮಾತು. ಹೊರಗಡೆಯಿಂದ ಬೀಗ ಹಾಕಿದ್ದಾಗ ಬೇರೆ ಯಾರೋ ಬಂದು ಹೊಡೆಯೋಕೆ ಹೇಗೆ ಸಾಧ್ಯ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಹಾಗನ್ಸಲ್ವ ನಿಮಗೆ? ರಂಗರಾಜು, ಪ್ರದೀಪ್ ಹೇಗಿದ್ದಾನೆ? ಪ್ರಜ್ಞೆ ಬಂತ? ಇಲ್ಲ ಸುಶೀಲಮ್ಮ, ತುಂಬಾ ನೋವು ಅಂತ ಕಾಣಿಸುತ್ತೆ. ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ. ಎಂತ ಗ್ರಾಚಾರ ಬಂತಪ್ಪ ನಿಮ್ಗೆ? ಒಬ್ಬಂಟಿ ಆಗೋಗ್ಬಿಟ್ರಲ್ಲ. ಅಲ್ಲ, ದೇವಿಕಾಗಿ ಯಾಕೆ ಬಂತು ಇಂಥ ದುರ್ಬುದ್ಧಿ ಅಂತೀನಿ. ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೊರಟೋಗದ? ನೋಡಿ ಸುಶೀಲಮ್ಮ, ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋದವಳು 2 ದಿವಸ ಆದ್ರೂ ಇನ್ನೂ ಬಂದೇ ಇಲ್ಲ. ಪ್ರದೀಪಂಗೆ ಹೀಗಾಗಿದೆ ಅಂತ ಅವಳಿಗೆ ವಿಷಯ ತಿಳಿಸಿದ್ದೀರಾ? ಎಲ್ಲಿದ್ದಾಳೆ ಅಂತ ಹುಡುಕ್ಲಿ ಸುಶೀಲಮ್ಮ. ಎಲ್ಲಿ ಹೋದ್ಲು ಅಂತ ಹುಡುಕ್ಲಾ, ಅಥವಾ ಹೀಗಾಗೋಯ್ತು ಅಂತ ಅಳ್ತಾ ಕೂರ್ಲ? ಸಮಾಧಾನ ಮಾಡ್ಕೊಳ್ಳಿ ರಂಗರಾಜ್ ಅವ್ರೆ. ಒಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಬನ್ನಿ. ಸ್ನಾನಕ್ಕೆ ಹೋಗೋದಿರ್ಲಿ ಸುಶೀಲಮ್ಮನವ್ರೆ, ಒಂದು ಕಪ್ ಕಾಪಿನೂ ಇಲ್ಲ. ಯಾರನ್ನಾರ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂದ್ರೆ ಈ ಪೊಲೀಸ್ನವ್ರು ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಅಯ್ಯೋ, ಅದಕ್ಕೇನು, ಇವತ್ತು ನಾನು ಇರ್ತೀನಿ. ಅಕ್ಕಪಕ್ಕ ಅಂದ್ರೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೋಡಿ, ಹಾಗೆಲ್ಲ ಬಂದವ್ರನ್ನ ಒಳಗಡೆ ಬಿಡೋಕ್ಕಾಗಲ್ಲ. ಪ್ರದೀಪ್ಗೆ ಇನ್ನೂ ಜ್ಞಾನ ಬರಬೇಕು, ಅವನಿಂದ ಸ್ಟೇಟ್ಮೆಂಟ್ ತಗೋಬೇಕು. ಹಾಗಂತ 24 ಗಂಟೆ ರಂಗರಾಜ್ ಅವರೇ ಇಲ್ಲಿ ಇರೋಕ್ಕಾಗತ್ತಾ ಸರ್? ಅವಶ್ಯಕತೆ ಇಲ್ಲಮ್ಮ. ನರ್ಸ್ಗಳಿರ್ತಾರೆ, ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಹೊರಗಡೆ ನಮ್ಮವ್ರು ಇರ್ತಾರೆ. ನಾನು ಆಗಾಗ ಬಂದು ಹೋಗ್ತಿರ್ತೀನಿ. ಆದ್ರೂ ಮನೆಯವ್ರು ಇದ್ದಾಗ ಆಗಲ್ವಲ್ಲ ಸರ್? ನಾನು ಇವ್ರ ಮನೆಯವಳೆ ಅನ್ಕೊಳ್ಳಿ, ಪ್ರದೀಪ ಎಷ್ಟೇ ಆಗ್ಲಿ ನಮ್ಮನೆ ಹುಡುಗ ಅಲ್ವಾ? ಹೌದು ಸರ್, ನೀವು ಹೇಳ್ತಾರೆ ಕರೆಕ್ಟ್ ಸರ್. ಇವರು ನಮ್ಮವರೇ ಸರ್. ಒಂದು ನಿಮಿಷ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಸರ್. ಓಕೆ, ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ, ನೀವು ಒಳಗೆ ಹೋದ್ಮೇಲೆ ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟು ಕಳಿಸಿ, ನಮ್ಮ PC ಬರ್ತಾನೆ. ಸರಿ ಸರ್, ನೀವು ಹೋಗಿ ನಿಧಾನವಾಗಿ ಸುಧಾರಿಸ್ಕೊಂಡು ಬನ್ನಿ. ಆತರ ಏನೂ ಇಲ್ಲ, ನೀವು ಬರೋವರೆಗೆ ನಾನು ಇಲ್ಲೇ ಇರ್ತೀನಿ. ಸರಿ ಸುಶೀಲಮ್ಮ, ಬರ್ತೀನಿ ಸರ್. ಹೊರಡಿ. ಮೇಡಮ್, ಸ್ವಲ್ಪ ಹುಷಾರು. ಆಯ್ತು ಸರ್, ನಾನು ನೋಡ್ಕೋತೀನಿ. ಯಾರು ನೀವು? ಯಾರನ್ನ ಕೇಳಿ ಒಳಗಡೆ ಬಂದ್ರಿ? ಅದು ನಾನು ಸುಶೀಲಮ್ಮ ಅಂತ, ರಂಗರಾಜ್ ಅವ್ರ ಪಕ್ಕದ ಮನೆಯವರು. SI ಪರ್ಮಿಷನ್ ತಗೊಂಡೆ ಒಳಗೆ ಬಂದಿದ್ದೀನಿ. ಪ್ರದೀಪ ನಮ್ಮ ಹುಡುಗ, ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇದು ICU ರೂಮು, ಒಳಗಡೆ ಎಲ್ಲ ಬರೋ ಆಗಿಲ್ಲ. ಹೋಗಿ ಹೊರಗಡೆ ವೇಟ್ ಮಾಡಿ. ಅಲ್ಲ, ಇವರಪ್ಪ ನಿಮಗೆ ಹೇಳಿದ್ದು ಹೊರಗಡೆ ಹೋಗಿ ಹೊರಗಡೆ. ಏನು ಮಾಡಲಿ ಈಗ? ಹೇಳ್ಬಿಡ್ತೀನಿ. ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಗಗನ್, ಹೋಗೋಣವಾ?
ಅಪ್ಪ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನಪ್ಪ ಅದು? ಹೇಳು. ಅದು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ನನ್ನ ಹತ್ರ ಹೇಳೋದಕ್ಕೆ ಸಂಕೋಚನ? ಈ ಸಂಕೋಚ ಯಾವಾಗಲಿಂದ ಶುರು ಆಯಿತು? ಅದು ಸಂಕೋಚ ಅಲ್ಲಪ್ಪ, ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯ. ಬಹುಶಃ ಈ ಪ್ರಪಂಚದಲ್ಲಿ ಈ ಸಂಗೀತ ಮಾಸ್ಟರ್ನ ನೋಡಿ ಭಯ ಪಡೋನು ಪ್ರಥಮ ವ್ಯಕ್ತಿ ನೀನೇ ಇರಬೇಕು. ಅದು ಸರಿ, ಅದು ಏನು ಹೇಳಬೇಕು ಅಂತ ಇದೆಯಾ? ಹೇಳಪ್ಪ. ಅಪ್ಪ, ಅದು ನಾನು ಮದುವೆ. ಗೊತ್ತಾಯ್ತು ಬಿಡು. ನನಗೂ ಮದುವೆ ಮಾಡಿ ಅಂತ ಹೇಳೋದಕ್ಕೆ ಭಯನ? ಈ ವಿಷಯ ಈಗಾಗಲೇ ಚರ್ಚೆ ಆಗಿ ಪುರೋಹಿತರ ಕೈಯಿಂದ ಫೋಟೋ ಇಸ್ಕೊಂಡು ಆಗ್ಲೇ ಬಂದಿದೆಯಲ್ಲಪ್ಪ. ಅಲ್ಲಪ್ಪ, ಅದು ಅದು ಅಪ್ಪ, ನನಗೆ ಮದುವೆ. ಹಾಗಾದ್ರೆ ಈಗಲೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳೋದು ಬಂದ್ಯಾ? ಇಲ್ಲಪ್ಪ, ಈಗಾಗಲೇ ನನ್ನ ಮದುವೆ ರಜನಿ ಜೊತೆ ಆಗೋಯ್ತು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲಪ್ಪ. ಆದ್ರೂ ಇದು ಒಂದು ರೀತಿ ತಪ್ಪೆ. ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ? ಕ್ಷಮಿಸ್ತೀರಾ ಅಲ್ವಾ ಅಪ್ಪ? ಮಾತಾಡಿ ಅಪ್ಪ. ಅಪ್ಪ 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 ಏನಾಯ್ತಪ್ಪ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಅಪ್ಪ